ಡೇ 79 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. 1 ಸ್ಪೂನ್ ತೆಂಗಿನೆಣ್ಣೆ ಜೊತೆಗೆ 1 ಲೋಟ ಬಿಸಿ ಬಿಸಿ ನೀರು ಕುಡಿದು ನವೀನ್ ಶರ್ಮಾ ಅವರ ಯೋಗ ವಿಡಿಯೋಸ್ ನೋಡಿಕೊಂಡು 1 ಅವರ್ ಫುಲ್ ಬಾಡಿ ಮೂಮೆಂಟ್ ಯೋಗ ಅಭ್ಯಾಸ ಮಾಡಿ 10 ನಿಮಿಷ ಧ್ಯಾನ ಮಾಡಿದ್ದಾಯಿತು. ಆಮೇಲೆ ಬೆಳಗಿನ ಕೆಲಸಗಳು. ತಿಂಡಿಗೆ ಎಂದಿನಂತೆ ಮಲ್ಟಿಗ್ರೇನ್ ಗಂಜಿಗೆ ರಾತ್ರಿ ಒಗ್ಗರಣೆ ಹಾಕಿದ ಹುರುಳಿಕಾಳು ಪಲ್ಯನ ಮಿಶ್ರ ಮಾಡಿ ತಿಂದು 1 ಬೌಲ್ ಪಪಾಯ ಮತ್ತು ಬಾಳೆಹಣ್ಣು ತಿಂದೆ. ತಿಂಡಿ ಆದಮೇಲೆ ಇನ್ನೊಂದು ರೌಂಡ್ ಕೆಲಸಗಳು. ನೆನ್ನೆ ಸೋಸಿ ಬಾಕಿ ಆಗಿದ್ದ ಹುರುಳಿಕಾಳು ಅಷ್ಟನ್ನು ಸೋಸಿ ಎತ್ತಿಟ್ಕೊಂಡಿದ್ದಾಯಿತು ಇವತ್ತು. ಅದರ ಜೊತೆಗೆ ನಮ್ಮ ತೋಟದ ನುಗ್ಗೆ ಮರ ತುಂಬ ಎತ್ತರಕ್ಕೆ ಬೆಳೆದು ಸೊಪ್ಪು ಕುಯ್ಕೊಳ್ಳೋಕ್ಕೆ ಇಟ್ಗಿಸ್ತಿರ್ಲಿಲ್ಲ. ಹಾಗಾಗಿ ಅದರ ರೆಂಬೆ ಕೊಂಬೆಗಳನ್ನ ಕತ್ತರಿಸಿ ಸೊಪ್ಪು ಕುಯ್ಕೊಂಡು ಆ ಕೊಂಬೆಗಳನ್ನ ಒಂದೆರಡು ಕಡೆ ನೆಟ್ಟು ಹಾಗೆ ಸ್ವಲ್ಪ ಸಪೋಟ ಕಾಯಿಗಳು ಬೆಳ್ತಿದ್ವು, ಅದನ್ನು ಕುಯ್ಕೊಂಡು ಹಣ್ಣಾಗೋದಕ್ಕೆ ಅಂತ ತೊಗೊಂಡು ಬಂದಿಟ್ಟಾಯಿತು. ಮಧ್ಯಾಹ್ನ ಊಟಕ್ಕೆ ಉಪ್ಪಿಟ್ಟು ಪಪಾಯ ಹಣ್ಣು. ಮೊನ್ನೆ ಕನ್ನಡ ಲೋಕ ವೆಬ್ಸೈಟಿಂದ 2 ಬುಕ್ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಒಂದು ಇವತ್ತು ಬಂತು. ಅದನ್ನು ಓಪನ್ ಮಾಡಿ ನೋಡಿದ್ರೆ ರಮೇಶ್ ಅರವಿಂದ್ ಅವ್ರ ಪುಸ್ತಕನೇ ಬಂದಿತ್ತು. ಇನ್ನೊಂದು ಮುಂದಿನ ವಾರ ಬರುತ್ತೆ. ಹಾಗೆಯೇ ನಿಮ್ಗೆ ಯಾರಿಗಾದರೂ ಸೆಕೆಂಡ್ ಹ್ಯಾಂಡ್ ಬುಕ್ಸ್ಗಳು ಬೇಕಿದ್ದರೆ ಹೇಳಿ. ನಿಮ್ಮ ಹತ್ರ ಇರೋ ಪುಸ್ತಕಗಳನ್ನು ಮಾರೋ ಆಲೋಚನೆ ಇದ್ದರೆ ಕೂಡ ಹೇಳಿ, ಅರ್ಧ ಬೆಲೆಗೆ ಕೊಂಡ್ಕೋತೀವಿ. ಇನ್ನು ರಾತ್ರಿ ಊಟಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ, ಬಸ್ಸಾಂಬಾರು, ಮುದ್ದೆ.